ಹೇಳಿ ಏನ್ ಕೇಳಾಗಿದೆ ಕೇಳಿ. ಯಾವುದು ನಮ್ಮ ಪೊಲೀಸ್ನವ್ರು ಮಾಡಿಸ್ತಾ ಇದ್ದೀವಿ. ನಮಗೆ ಪೊಲೀಸ್ನವ್ರ ಬಗ್ಗೆ, ನಮ್ಮ ಪೊಲೀಸ್ನವ್ರ ಬಗ್ಗೆ ಸಂಪೂರ್ಣ ನಂಬಿಕೆ ಇದೆ, ವಿಶ್ವಾಸ ಇದೆ. ಅವರು ಕೂಡ ದಕ್ಷರಾಗಿದ್ದಾರೆ ನಮ್ಮ ಪೊಲೀಸ್ನವರು. ಅದರಿಂದ ಅವರು ಕೇಳ್ತಕ್ಕಂಥ ಡಿಮ್ಯಾಂಡ್ ಇದೆಯಲ್ಲ, ಅದು ಒಂದ್ ಕಾಲದಲ್ಲಿ ಏನ್ ಹೇಳಿದ್ರು ಗೊತ್ತಾ ನಿಮ್ಗೆ? ಬಿಜೆಪಿ ಅವರು ಕರಪ್ಷನ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್, ಕರಪ್ಷನ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ನಂಬರ್ 1. ನಂಬರ್ 2, 83ರಿಂದ ಅಲ್ಲ 2008ರಿಂದ 83ವರೆಗೆ ಯಾವತ್ತಾರು ಒಂದು ನಾವು ಎಷ್ಟು ಸಾರಿ ಕೇಳಿದೀವಿ ಸಿಬಿಐ ಕೊಡಿ ಅಂತ? ಒಂದಾರು ಕೊಟ್ಟಿದಾರ? ಮತ್ತೆ ಅವ್ರಿಗೆ ಯಾವ ನೈತಿಕತೆ ಇದೆ? ಸಿಬಿಐ ಕೊಡಿ, ಸಿಬಿಐ ಕೊಡಿ. ನಮ್ಮ ಪೊಲೀಸ್ನವ್ರ ಮೇಲೆ ಯಾಕೆ ನಂಬಿಕೆ ಇಲ್ಲ ಅವ್ರಿಗೆ? ನನಗೆ ಸಿಬಿಐ ಮೇಲೆ ನಂಬಿಕೆ ಇಲ್ಲ ಅಂತಲ್ಲ, ಸಿಬಿಐ ಕೊಡೋ ಅಂತ ಕೇಸ್ಗಳು ಕೊಡೋಣ. ನಾನು ಹಿಂದೆ ಮಿನಿಸ್ಟರ್ ಇರುವಾಗ, ಚೀಫ್ ಮಿನಿಸ್ಟರ್ ಇರುವಾಗ 7 ಕೇಸ್ಗಳು ಕೊಟ್ಟಿದ್ದೆ. ಯಾವುದು ಕನ್ವಿಕ್ಷನ್ ಆಗಲಿಲ್ಲ. ಹಾಗಂತೇಳಿ ಸಿಬಿಐ ಮೇಲೆ ನಂಬಿಕೆ ಇಲ್ಲ ಅಂತಲ್ಲ, ನನಗೆ ಸಿಬಿಐ ಮೇಲೂ ನಂಬಿಕೆ ಇದೆ. ಅದು ಒಂದು ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ. ಅವ್ರ ಪೊಲೀಸ್ SIT ಇಸ್ ಆಲ್ಸೋ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ. ನಾವು ಪೊಲೀಸ್ನವ್ರ ಕೈಲೇ ಮಾಡಿಸ್ತೀವಿ. ಆಡಿಯೋ ಆಚೆ ಬಂತು ಅಂತಾನೆ ದೇವರಾಜೇಗೌಡರನ್ನ ಅರೆಸ್ಟ್ ಮಾಡಿದ್ದು ಸರ್ಕಾರ ಬಿಜೆಪಿ ಏನ್ ಆರೋಪ ಮಾಡ್ತದೆ, ಅವ್ರು ಸುಳ್ಳು ಆರೋಪಗಳು ಮಾಡೋದೇ ಅವ್ರ ಕೆಲಸ, ಕಸಬು ಅವ್ರಿಗೆ. ಅವ್ರನ್ನ ಅರೆಸ್ಟ್ ಮಾಡೋದು ಯಾಕೆ? ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡಿದ್ರ ಕೇಸ್ ಮೇಲೆ ಏಪ್ರಿಲ್ 1ನೇ ತಾರೀಕು ಕಂಪ್ಲೇಂಟ್ ಕೊಟ್ಟಿದ್ರು. ನಾವು ವಿ ಆರ್ ನಾಟ್ ಇಂಟರ್ಫಿಯರಿಂಗ್ ಇನ್ ದಿ ಇನ್ವೆಸ್ಟಿಗೇಷನ್ ಆಫ್ ದಿ ಪೊಲೀಸ್. ಗೊತ್ತಾಯ್ತಾ? ಪೊಲೀಸಿನವರಿಗೆ ಪೂರ್ಣ ಸ್ವಾತಂತ್ರ್ಯ ಕೊಟ್ಟಿರ್ತೀವಿ. ಅವರು ತನಿಖೆ ಮಾಡಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸ್ತಕ್ಕಂಥದ್ದು ಪೊಲೀಸ್ನವರು ಜವಾಬ್ದಾರಿ. ಪ್ರಹ್ಲಾದ್ ಜೋಶಿ ಅವರು ಸರ್ ಗವರ್ನಮೆಂಟ್ ವಿಚ್ ಹಂಟ್ ಮಾಡ್ತಿದೆ, ಬೇಕು ಅಂತ ಹೇಳಿ ಇಂಟೆನ್ಷನಲಿ ಅವ್ರನ್ನ ಅರೆಸ್ಟ್ ಮಾಡೋದು, ಬಿಜೆಪಿ ಕಾರ್ಯಕರ್ತರನ್ನ ಹಿಂಸೆ ಕೊಡೋದು ಇದನ್ನ ಮಾಡ್ತಾ ಇದೆ ಅಂತ ಪ್ರಹ್ಲಾದ್ ಜೋಶಿ ಮಿನಿಸ್ಟರ್ ಆಗಿದ್ದವರು ಜವಾಬ್ದಾರಿಯಿಂದ ಮಾತ್ರ ಕಲಿಬೇಕು. ಮಿನಿಸ್ಟರ್ ಅವರು ಕೇಂದ್ರದಲ್ಲಿ. ಈಗ ಪರೇಶ್ ಮೆಸ್ತಾ ಕೇಸ್ನಲ್ಲಿ ಎಷ್ಟು ಗಲಾಟೆ ಕೊಟ್ಟುವಲ್ಲ, ಏನಾಯ್ತು? ಏನ್ರಿ ಆಯ್ತು? ಏನು ಖುಲಾಸೆ ಆಯ್ತು? ಸಿಬಿಐ ಕೊಡ್ಬೇಕು, ಸಿಬಿಐ ಕೊಡ್ಬೇಕು. ಕಾಂಗ್ರೆಸ್ನವರು ಇದಕ್ಕೆ ರೆಸ್ಪಾನ್ಸಿಬಲ್ ಅಂತ ಹೇಳ್ತಿದ್ರಲ್ಲ, ಏನಾಯ್ತು ಕೊನೆಗೆ ಸಿಬಿಐ ಕೊಟ್ಮೇಲೆ? ಸುಳ್ಳು ಹೇಳೋದ್ರಲ್ಲಿ ನಿಸೀಮರು ಬಿಜೆಪಿಯವರು ಬರೀ ಸುಳ್ಳೇ ಹೇಳೋದು. ಸುಳ್ಳವರು ಇದು ಸರಿಯಾದ ರೀತಿಯಲ್ಲಿ ಈಗ SIT ನಡೆಸ್ತಾ ಇದ್ದಾರೆ, ತನಿಖೆ ನಡೆಸ್ತಾ ಇದ್ದಾರೆ. ದಾರಿ ತಪ್ಪಿಸಕ್ಕೋಸ್ಕರ ಜನರಲ್ಲಿ ಗೊಂದಲ ನಿರ್ಮಾಣ ಮಾಡ್ಲಿಕ್ಕೋಸ್ಕರ ಉದ್ದೇಶಪೂರ್ವಕವಾಗಿ ಇಂಥ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಪ್ರೈಮ್ ಮಿನಿಸ್ಟರ್ ಅವ್ರನ್ನ ರಾಹುಲ್ ಗಾಂಧಿ ಅವರು ಓಪನ್ ಡಿಬೇಟ್ ಬನ್ನಿ ಅಂತ ಹೇಳಿ ಕರೆದಿದ್ದಾರೆ. ಇಲ್ಲಿವರೆಗೂ ಯಾವುದೇ ರೆಸ್ಪಾನ್ಸ್ ಕೊಟ್ಟಿಲ್ಲ. ಆದ್ರೆ ಬಿಜೆಪಿ ನಾಯಕರು ಈಗ ಅವ್ರು ಸತ್ಯ ಹೇಳ್ತೀವಿ ಅನ್ನೋದಾದ್ರೆ ಬರ್ಲಿ ಡಿಬೇಟಿಗೆ. ನಾನು ಅನೇಕ ಸಾರಿ ಕರೆದಿದ್ದೀನಿ, ಬರ್ಲಿಲ್ವಲ್ಲ. ಯಾಕಂತಂದ್ರೆ ನಮಗೆ ಧೈರ್ಯ ಇದೆ, ಆತ್ಮಸ್ಥೈರ್ಯ ಇದೆ. ಯಾಕಂದ್ರೆ ನಾವು ಸತ್ಯ ಹೇಳ್ತೀವಿ. ಅವ್ರು ಸುಳ್ಳು ಹೇಳ್ತಾರಲ್ಲ, ಅವ್ರಿಗೆ ಆತ್ಮಸ್ಥೈರ್ಯ ಇಲ್ಲ, ಧೈರ್ಯ ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.